ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ಸಂಕ್ಷಿಪ್ತ ವಿಚಾರ ಏನಪ್ಪ ಅಂತ ಹೇಳಿದರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಲಿ MLA ಸಮರ್ಥ್ ಅವರು ಎಲೆಕ್ಷನ್ನಿಗೆ ನಿಲ್ಲೋದಕ್ಕಿಂತ ಮುಂಚೆ ಏನು ಸಮರ್ಪಕವಾಗಿ ನಾನು ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ, ಏನು ನಾನು ಎಲೆಕ್ಷನ್ನಲ್ಲಿ ಗೆದ್ದು ಬಂದ ಮೇಲೆ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ, ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಹ ಭೇಟಿಯಾಗಿ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿ ಸುಮಾರು ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಹಾಗೆ ಇವತ್ತು ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ನಾಗನೂರು ಗ್ರಾಮದ ನಾಗಮ್ಮ ಕೇಶವಮೂರ್ತಿ ಬಡಾವಣೆಗೆ ಒಂದು ವಿಚಾರವಾಗಿ ಏನು ಹನುಮಂತ ಎಂಬುವರ ಮಗ ಇವತ್ತು ಸ್ಟೇಟ್ ಲೆವೆಲ್ನಲ್ಲಿ ಅಂದರೆ ಬಸವರಾಜ್ ಎಂಬುವರ ಮಗ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದು ಭಾಳ ಬಡತನದಲ್ಲೇ ಹೆಸರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಹುಡುಗ ಸುಮಾರು ಸ್ಟೇಟ್ ಲೆವೆಲ್ನಲ್ಲಿ ಜಯಸಿಂಹ ಸ್ಟೇಟ್ ಲೆವೆಲ್ನಲ್ಲಿ 2ನೇ ಪದಕ ಪಡೆದಿರ್ತಕ್ಕಂಥದ್ದು ಒಂದು ನಾಗಮ್ಮ ಕೇಶವಮೂರ್ತಿ ಬಡಾವಣೆ ಹಾಗೂ ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಜನರಿಗೆ ಒಂದು ಶುಭ ಸೂಚನೆ ಅಂತಲೂ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬಡತನದಲ್ಲಿ ಜೀವನ ಮಾಡೋದೇ ಕಷ್ಟ ಅಂತ ಒಂದು ಜಾಗದಲ್ಲಿ ಒಂದು ಪ್ರತಿಭೆ ಇದೆಯಲ್ಲ ಅನ್ನೋ ಒಂದು ಖುಷಿನೂ ಸಹ ಇದೆ. ಅದೇ ರೀತಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಮರ್ಥ್ ಏನು ಗ್ರಾಮಕ್ಕೆ ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡಲಿಕ್ಕೆ ಬಂದಂಥ ಸಮರ್ಥ್ 25,000 ಕ್ಯಾಶ್ ಪ್ರೈಜ್ ಕೊಟ್ಟು ಅವರಿಗೆ ಮತ್ತೆ ಆ ಪ್ರತಿಭೆಗೆ ಬಲ ತುಂಬಿಸುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಆ ಗ್ರಾಮದಲ್ಲಿರ್ತಕ್ಕಂಥ ಕೆಲವೊಂದು ತೊಂದರೆಗಳನ್ನು ನೀಗಿಸ್ತಾ ಬರೀ ಕಾಲಿನಲ್ಲಿ ನೋಡಿ ಅವರು ಏನು ಎಲೆಕ್ಷನ್ನಿಗೆ ನಿಲ್ಲೋದಕ್ಕಿಂತ ಮುಂಚೆ ಬರೀ ಕಾಲಿನಲ್ಲಿದ್ದರೋ, ಬಟ್ ಈಗ ಆಗ್ತಾರೆ ಸ್ಲಿಪ್ಪರ್. ಬಟ್ ಆ ಗ್ರಾಮವನ್ನು ಏನು ಆ ಗ್ರಾಮ ಪ್ರತಿ ಮನೆಗೂ ಭೇಟಿ ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದರೆ ಆ ಗ್ರಾಮಕ್ಕೆ ಎಂಟ್ರಿ ಬಂದಿದ್ದು, ಆ ಒಂದು ಫಂಕ್ಷನನ್ನು ಅಟೆಂಡ್ ಮಾಡಿದ್ದು. ಯಾಕೆಂದರೆ ಅಲ್ಲಿ ಸಹ ದೇವಸ್ಥಾನದ ಮುಂಭಾಗದಲ್ಲೇ ಎಲ್ಲ ಕಾರ್ಯಕ್ರಮಗಳು ಸಹ ನಡೆದಿದ್ದು. ಆ ಕಾರ್ಯಕ್ರಮ ನಡೆದ ಆದಮೇಲೆ ಗೋಮಾಳ ಮಲ್ಲಿಕಾರ್ಜುನ್ ಅಂದರೆ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅದರ ಪಕ್ಕದಲ್ಲೇ ಸಹ ಒಂದು ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಗೂ ಸಹ ಏನು ಕರ್ನಾಟಕ ರಾಜ್ಯ ಆಯುರ್ವೇದಿಕ್ ಸರ್ಕಾರಿ ಆಸ್ಪತ್ರೆ, ಅಲ್ಲಿಗೆ ಭೇಟಿ ಕೊಟ್ಟು ಅದರ ಪಕ್ಕದಲ್ಲೇ ಒಂದು ಚಾನಲ್ ಇದೆ. ಆ ಚಾನಲ್ ಪಕ್ಕದಲ್ಲಿ ಒಂದು ಗೋಮಾಳ ಅಂದರೆ ಏನು ಈ ಸತ್ತಿರ್ತಕ್ಕಂಥವ್ರನ್ನ ಡೆಡ್ ಬಾಡಿಗಳನ್ನು ಸ್ಮಶಾನ ಜಾಗ ಅಂತ ಹೇಳ್ತಾರಲ್ಲ, ಆ ಸ್ಮಶಾನ ಜಾಗನೂ ಸಹ ಬಹಳ ಒತ್ತುವರಿಯಾಗಿದೆ. ಆ ಒತ್ತುವರಿಯಾಗಿರ್ತಕ್ಕಂಥ ಜಾಗವನ್ನು ಸರ್ವೇದರ್ನ ಕರೆದುಬಿಟ್ಟು ಇಮ್ಮಿಡಿಯೇಟಾಗಿ ಸರ್ವೆ ಮಾಡಿಸಿ ಅಲ್ಲಿ ಏನು ಬರುತ್ತೆ ಅದಕ್ಕೇನು ವ್ಯವಸ್ಥೆ ಮಾಡಬೇಕಾಗುತ್ತೆ ಮಾಡಿ ಅಂತ EO ಅಂದರೆ ರಾಂಬೋವಿ ಅವರಿಗೂ ಸಹ ಅವರು ಹೇಳ್ತಾರೆ, ಈಗಿನ ಅಲ್ಲಿ MLA. ಅದೇ ರೀತಿಯಾಗಿ ಅಲ್ಲಿಗೆ ತಹಸೀಲ್ದಾರ್ ಸಹ ಬಂದಿದ್ದರು. ಆ ತಹಸೀಲ್ದಾರು ಸಹ ಯಾವುದೇ ಒಂದು ಕಾರ್ಯಕ್ರಮ ಇರೋದರಿಂದ ಅಥವಾ ಬೇರೆ ಕಡೆಗೆ ಅವ್ರಿಗೊಂದು ಭೇಟಿ ಇರೋದರಿಂದ ಸ್ವಲ್ಪ ಸಮಯದ ನಂತರ ಅವರು ಹೊರಟೋಗ್ತಾರೆ. ಬಟ್ ಪ್ರತಿಯೊಬ್ಬರಿಗೂ ಸಹ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಏನು ರಾಜಕೀಯ ಇದು ಬೇರೆ ರೀತಿ ಆಗುತ್ತಾ? ಯಾಕೆ ಅಂತ ಹೇಳಿದರೆ ಒಂದು ಶಾಲೆ ಎಷ್ಟು ಇಂಪಾರ್ಟೆಂಟು ಒಂದು ಊರಿಗೆ ಎಂಬುದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಅದನ್ನು ಈ MLA ಅವರು ಏನಾದರೂ ಪೂರೈಸ್ತಾರಾ ಅಥವಾ ಪೂರ್ಣ ಪ್ರಮಾಣದಲ್ಲಿ ಅವರು ರಾಜಕೀಯದಲ್ಲಿ ಇರ್ತಾರಾ? ಯಾಕೆಂದರೆ ಇವತ್ತು ಹಣಬಲ ಜನಬಲ ಇದ್ದರೆ ಮಾತ್ರ ರಾಜಕೀಯ ಇರುತ್ತೆ. ಬರೀ ಹಣಬಲ ಇದ್ದರೆ ಯಾವುದೇ ಕಾರಣಕ್ಕೂ ಅವರು ಮುಂದಿನ ಒಂದು ರಾಜಕೀಯದಲ್ಲಿ ಬರಲಿಕ್ಕೆ ಚಾನ್ಸೇ ಇಲ್ಲ. ಆ ವಿಚಾರವಾಗಿ ನಾನು ಪ್ರತಿಯೊಬ್ಬರಿಗೂ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಏರಿಯಾದಲ್ಲಿ ಏನು ಈ ಗುಡಿಸಲುಗಳನ್ನು ಹಾಕ್ಕೊಂಡಿದ್ದಾರೆ, ಆ ಗುಡಿಸಲುಗಳನ್ನು ಇವಾಗಿಂದ ಏನು ಹಾಕ್ಕೊಂಡಿಲ್ಲ. ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಸಹ ಇದ್ದಾಗ ಅಲ್ಲಿರ್ತಕ್ಕಂಥ ಗುಡಿಸಲುಗಳನ್ನು ಅಂದರೆ ಅವಾಗ ಗುಡಿಸಲು ಹಾಕಿರಲಿಲ್ಲ, ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಪ್ರಭಾ ಮಲ್ಲಿಕಾರ್ಜುನರವರು ಸಹ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಅವಾಗಲೂ ಸಹ ಆಗಿರಲ್ಲ. ಈಗ ಸಮರ್ಥ್ ಅವರು ಏನಾದರೂ ಸಮರ್ಪಕವಾಗಿ ಈ ಒಂದು ಕೆಲಸ ಮಾಡ್ತಾರಾ ಅಥವಾ ಮಾಡಲ್ವಾ, ಅಥವಾ ಇವರು ಆಶ್ವಾಸನೆಯಲ್ಲೇ ಹೋಗ್ತಾರಾ, ಕಾದು ನೋಡಬೇಕಾಗಿದೆ. ಯಾಕೆಂದರೆ ಅಲ್ಲಿಗೆ ಸ್ಥಳಕ್ಕೆ ಬಂದಿರತಕ್ಕಂಥ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಹ ಬಂದಿದ್ದರು. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ JC ನಿಂಗಪ್ಪನವರು ಹಾಗೂ
ಅದೇ ಹದಡಿ ಗ್ರಾಮದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಹ ಆಗಿದ್ದಾರೆ. ಅದೇ ರೀತಿಯಾಗಿ SN ರುದ್ರೇಶ್ ಅವರು ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ನಾಗನೂರು ಶಶಿಯವರು, ಸಿಂಗ್ರಳ್ಳಿ ಮಲ್ಲೇಶ್ ಅವರು, ಅದೇ ರೀತಿಯಾಗಿ ಇನ್ನೂ ಸುಮಾರು ಜನ ಬಂದಿದ್ರು ಆ ಸ್ಥಳಕ್ಕೆ. ಯಾಕೆಂತ ಹೇಳಿದರೆ ಅಲ್ಲಿ ಗ್ರಾಮ ಅಂತ ಬಂದಾಗ ಗ್ರಾಮದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಬೇಕಾಗ್ತಾರೆ. ಯಾಕೆಂದರೆ ಈ ರಾಜಕೀಯ ಇರೋದೇ ಆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ. ಆ ಶಾಲೆಯಲ್ಲಿ ಮಕ್ಕಳ ಜೊತೆ ಸಮರ್ಥ ಅವರು ಹೇಗೆ ಮಾತಾಡ್ತಾರೆ ನೀವೇ ನೋಡ್ಕೊಂಡು ಬನ್ನಿ. ರಾತ್ರಿ ಏನಾಗ್ತೈತಿ ಕಾಲಿಕಲ್ಲಿ ಹುಡುಗರೆಲ್ಲ ಒಳಗೆ ಬರೋದು, ಎಲ್ಲ ವಿಂಡೋ ಮುರಿಯೋದು, ಹೊಡೆಯೋದು ಅವೆಲ್ಲ ಮಾಡ್ತಾರೆ. ಪಕ್ಕದಲ್ಲಿ ಚಾನಲ್ ಇರೋದ್ರಿಂದ ಮನೆಯಲ್ಲಿ ಪೋಷಕರು ಸ್ವಲ್ಪ ಬೇಕಿಲ್ಲ ಕಾಂಪೌಂಡ್ ಇಲ್ಲ ಅದೊಂದು ಪ್ರಾಬ್ಲಮ್ ಇದೆ. ಗೇಟ್ ಐತಾ? ಸೇಫ್ಟಿ ಏನಿಲ್ಲ ಸರ್, ಯಾಕಂದ್ರೆ ಕೆಳಗಡೆ ಮುಗಿಸ್ಕೋಬಹುದು, ಡಾಗ್ಸ್ ಎಲ್ಲ ಇದು ಪ್ರಾಬ್ಲಮ್ ಆಗುತ್ತೆ.